ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೂವರಿಗೆ ಜಾಮೀನು ಸಿಕ್ಕಿದೆ. ಹಾಗಿದ್ರೆ ದರ್ಶನ್ಗೂ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಗೊಂದಲಗಳು ಕೂಡ ಹೆಚ್ಚಾಗಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ಮೂವರಿಗೆ ಜಾಮೀನು. ಇನ್ನುಳಿದ ದರ್ಶನ್ ಗ್ಯಾಂಗ್ ಕತೆ ಏನು? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಆದರೆ ನಟ ದರ್ಶನ್ ಕಳೆದ ಶನಿವಾರ ಜಾಮೀನು ಅರ್ಜಿ ಹಾಕಿದ್ದು ನಿನ್ನೆ ಮೊದಲ ವಿಚಾರಣೆ ನಡೆದಿದೆ. ಸೆಪ್ಟೆಂಬರ್ 27ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಈ ಮಧ್ಯೆ ನಿನ್ನೆ ಜಾಮೀನು ಪಡೆದಿರುವ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಸಿಕ್ಕ ರೀತಿ ಜಾಮೀನು ದರ್ಶನ್ಗೂ ಸಿಗುವ ಸಾಧ್ಯತೆಗಳು ಇವೆಯೇ ಎಂಬ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಇದೀಗ ಚರ್ಚೆ ನಡೀತಾ ಇದೆ. ದರ್ಶನ್ಗೆ ಜಾಮೀನು ಸಿಗದಿರಲು ಮೂಲ ಕಾರಣ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ವಿವಿಧ ಮಂದಿ ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ರು. ಆದರೆ ಈ ಮೂವರು ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರಲಿಲ್ಲ. ಅವರಿಗೆ ಅಪರಾಧದ ತೀವ್ರತೆಯ ಬಗ್ಗೆಯೂ ಅರಿವಿರಲಿಲ್ಲ. ಕೊಲೆ ಮಾಡಿದ ಬಳಿಕ ಶವ ಸಾಗಿಸಲು ಉಳಿದ ಆರೋಪಿಗಳಿಗೆ ನೆರವಾಗಿದ್ರು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದರಾಗ್ಲಿ ಅಥವಾ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ದರಾಗ್ಲಿ ಇವರ ಪಾತ್ರವಿರಲಿಲ್ಲ. ಸ್ಥಳದಲ್ಲೂ ಇರಲಿಲ್ಲ. ಕೊಲೆಯಾದ ಬಳಿಕ ಇವರು ಬಂದಿದ್ರು. ಈ ಕೃತ್ಯವನ್ನ ಒಪ್ಪಿಕೊಂಡು ಪೊಲೀಸರಿಗೆ ಶರಣಾದ್ರೆ ಹಣ ನೀಡುವುದಾಗಿಯೂ ಬಳಿಕ ಠಾಣೆಯಿಂದ ಬಿಡಿಸಿಕೊಂಡು ಬರುವುದಾಗಿಯೂ ನಂಬಿಸಿದ್ರಿಂದ ಕೇವಲ ಹಣ ಸಿಗುತ್ತೆ ಎಂಬ ಕಾರಣಕ್ಕಾಗಿ ಪೊಲೀಸರಿಗೆ ತಾವಾಗಿಯೇ ಶರಣಾಗಿದ್ರು. ಈ ವಿಚಾರವನ್ನ ಆರೋಪಿಗಳ ಪರ ವಾದ ಮಂಡಿಸಿದ ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದಿದ್ರು. ಕೋರ್ಟ್ ಸಹ ಇದನ್ನ ಪರಿಗಣಿಸಿ ಜಾಮೀನು ನೀಡಿದೆ. ಇದೀಗ ಮುಖ್ಯ ಪ್ರಶ್ನೆ ಎದುರಾಗಿರುವುದು ದರ್ಶನ್ ಮತ್ತು ಗ್ಯಾಂಗ್ನ ಜಾಮೀನು ವಿಚಾರ. ಉಳಿದ ಅಷ್ಟು ಮಂದಿ ಆರೋಪಿಗಳು ರೇಣುಕಾಸ್ವಾಮಿ ಅಪಹರಣದಿಂದ ಹಿಡಿದು ಚಿತ್ರಹಿಂಸೆ ನೀಡಿ ಕೊಲೆ ಆದವರೆಗೂ ಗುರುತಿಸಿಕೊಂಡ ಆರೋಪಿಗಳಾಗಿದ್ದಾರೆ. ಹೀಗಾಗಿ ಇವರೆಲ್ಲರೂ ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರುವ ಆರೋಪ ಎದುರಿಸುತ್ತಿರುವುದರಿಂದ ಜಾಮೀನು ಪಡೆದುಕೊಳ್ಳುವುದು ಅಷ್ಟು ಸುಲಭದ ವಿಚಾರವಲ್ಲ. ಕೋರ್ಟ್ ಸಹ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದು ಜಾಮೀನು ನೀಡಿದ್ದೇ ಆದಲ್ಲಿ ಪ್ರಭಾವಿಯಾಗಿರುವ ಹಿನ್ನೆಲೆಯಲ್ಲಿ ಸಾಕ್ಷ್ಯ ನಾಶಪಡಿಸುವ ಸಾಧ್ಯತೆ ಇದೆ ಎಂಬುದು ಸಹ ಕಾರಣವಾಗಿದೆ. ಈಗೆಲ್ಲ ಕಾರಣಗಳಿಗಾಗಿ ಈವರೆಗೂ ಕೋರ್ಟ್ ದರ್ಶನ್ಗಾಗ್ಲಿ ಅಥವಾ ಪವಿತ್ರ ಗೌಡಗಾಗ್ಲಿ ಅಥವಾ ಇನ್ನುಳಿದ ಅಷ್ಟು ಮಂದಿಗೆ ಜಾಮೀನು ನೀಡುವಲ್ಲಿ ವಿಳಂಬ ಆಗ್ತಾ ಇದೆ. ದರ್ಶನ್ ಸೆಪ್ಟೆಂಬರ್ 27ರಂದು ವಿಚಾರಣೆ ನಡೆದರೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 25ರಂದು ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ಲಿಪ್ಸ್ಟಿಕ್ ಬ್ಯೂಟಿಗೆ ಸದ್ಯಕ್ಕೆ ಬೇಲ್ ಭಾಗ್ಯ ಸಿಕ್ಕಿಲ್ಲ. ಜಾಮೀನು ಸಿಕ್ಕರೆ ಸಾಕು ಅಂತ ಭಾರಿ ಕಸರತ್ತನ್ನ ನಡೆಸಿದ್ರು ಕೋರ್ಟ್ ಮುಂದೂಡಿದೆ. ಯಾಕೆ ಗೊತ್ತಾ? ಆ ಕುರಿತ ಡೀಟೇಲ್ಸ್ ಹೇಳಿದೆ ನೋಡಿ. ಸೆಂಟ್ರಲ್ ಜೈಲು ಬ್ಯೂಟಿಗಿಲ್ಲ ಬೇಲ್ ಭಾಗ್ಯ. ಪರಪ್ಪನ ಅಗ್ರಹಾರದಲ್ಲೇ ಪವಿತ್ರ ಲಾಕ್. ಹೈಫೈ ಲೈಫ್ ಲೀಡ್ ಮಾಡ್ತಿದ್ದ ಬ್ಯೂಟಿ ಈಗ ಪರಪ್ಪನ ಅಗ್ರಹಾರದಲ್ಲೇ ಲಾಕ್ ಆಗುವಂತಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲೇ 100 ದಿನ ಪೂರೈಸಿರುವ ಪವಿತ್ರ ಚಾರ್ಜ್ ಶೀಟ್ ಸಲ್ಲಿಸುತ್ತಿದ್ದಂತೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ಲು. ಆದರೆ ಬಿಡುಗಡೆ ಭಾಗ್ಯ ಮಾತ್ರ ಪವಿತ್ರಗೆ ಸಿಕ್ಕಿಲ್ಲ. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಬೇಲ್ ಅರ್ಜಿ ಮುಂದೂಡಿದ್ದು ಆಗಲಾದ್ರೂ ಜಾಮೀನು ಸಿಗುತ್ತಾ ಅಂತ ಕೈ ಹಿಸುಕಿಕೊಳ್ತಿದ್ದಾಳೆ. ಈ ಮಧ್ಯೆ ಕೊಲೆ ಪ್ರಕರಣದ 3 ಆರೋಪಿಗಳಿಗೆ ಬೇಲ್ ಸಿಕ್ಕಿದ್ದು ಇವಳ ಕಣ್ಣು ಕೆಂಪಗಾಗಿಸಿದೆ. 3 ಆರೋಪಿಗಳಿಗೆ ಜಾಮೀನು ಮಂಜೂರು. A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A17 ನಿಖಿಲ್ ನಾಯ್ಕಿಗೆ ಜಾಮೀನು ನೀಡಿದೆ. ಹೈಕೋರ್ಟ್ನಲ್ಲಿ A16 ಕೇಶವಮೂರ್ತಿಗೆ ಬೇಲ್ ನೀಡಲಾಗಿದೆ. ಈ 3 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದು ನನಗ್ಯಾಕೆ ಸಿಗ್ಲಿಲ್ಲ ಅಂತ ಹೊಟ್ಟೆ ಉರಿ ಪಡ್ಕೋತಿದ್ದಾಳೆ ಎನ್ನಲಾಗ್ತಿದೆ. ಸೆಪ್ಟೆಂಬರ್ 25ಕ್ಕೆ ಏನಾಗಲಿದೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೂವರಿಗೆ ಜಾಮೀನು ಸಿಕ್ಕಿದೆ. ಹಾಗಿದ್ರೆ ದರ್ಶನ್ಗೂ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಗೊಂದಲಗಳು ಕೂಡ ಹೆಚ್ಚಾಗಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ಮೂವರಿಗೆ ಜಾಮೀನು. ಇನ್ನುಳಿದ ದರ್ಶನ್ ಗ್ಯಾಂಗ್ ಕತೆ ಏನು?
ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ 3 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಆದರೆ ನಟ ದರ್ಶನ್ ಕಳೆದ ಶನಿವಾರ ಜಾಮೀನು ಅರ್ಜಿ ಹಾಕಿದ್ದು ನಿನ್ನೆ ಮೊದಲ ವಿಚಾರಣೆ ನಡೆದಿದೆ. ಸೆಪ್ಟೆಂಬರ್ 27ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಈ ಮಧ್ಯೆ ನಿನ್ನೆ ಜಾಮೀನು ಪಡೆದಿರುವ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಸಿಕ್ಕ ರೀತಿ ಜಾಮೀನು ದರ್ಶನ್ಗೂ ಸಿಗುವ ಸಾಧ್ಯತೆಗಳು ಇವೆಯೇ ಎಂಬ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಇದೀಗ ಚರ್ಚೆ ನಡೀತಾ ಇದೆ. ದರ್ಶನ್ಗೆ ಜಾಮೀನು ಸಿಗದಿರಲು ಮೂಲ ಕಾರಣ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ವಿವಿಧ ಮಂದಿ ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ರು. ಆದರೆ ಈ ಮೂವರು ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರಲಿಲ್ಲ. ಅವರಿಗೆ ಅಪರಾಧದ ತೀವ್ರತೆಯ ಬಗ್ಗೆಯೂ ಅರಿವಿರಲಿಲ್ಲ. ಕೊಲೆ ಮಾಡಿದ ಬಳಿಕ ಶವ ಸಾಗಿಸಲು ಉಳಿದ ಆರೋಪಿಗಳಿಗೆ ನೆರವಾಗಿದ್ರು. ರೇಣುಕಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದರಾಗ್ಲಿ ಅಥವಾ ರೇಣುಕಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ದರಾಗ್ಲಿ ಇವರ ಪಾತ್ರವಿರಲಿಲ್ಲ. ಸ್ಥಳದಲ್ಲೂ ಇರಲಿಲ್ಲ. ಕೊಲೆಯಾದ ಬಳಿಕ ಇವರು ಬಂದಿದ್ರು. ಈ ಕೃತ್ಯವನ್ನ ಒಪ್ಪಿಕೊಂಡು ಪೊಲೀಸರಿಗೆ ಶರಣಾದ್ರೆ ಹಣ ನೀಡುವುದಾಗಿಯೂ ಬಳಿಕ ಠಾಣೆಯಿಂದ ಬಿಡಿಸಿಕೊಂಡು ಬರುವುದಾಗಿಯೂ ನಂಬಿಸಿದ್ರಿಂದ ಕೇವಲ ಹಣ ಸಿಗುತ್ತೆ ಎಂಬ ಕಾರಣಕ್ಕಾಗಿ ಪೊಲೀಸರಿಗೆ ತಾವಾಗಿಯೇ ಶರಣಾಗಿದ್ರು. ಈ ವಿಚಾರವನ್ನ ಆರೋಪಿಗಳ ಪರ ವಾದ ಮಂಡಿಸಿದ ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದಿದ್ರು. ಕೋರ್ಟ್ ಸಹ ಇದನ್ನ ಪರಿಗಣಿಸಿ ಜಾಮೀನು ನೀಡಿದೆ. ಇದೀಗ ಮುಖ್ಯ ಪ್ರಶ್ನೆ ಎದುರಾಗಿರುವುದು ದರ್ಶನ್ ಮತ್ತು ಗ್ಯಾಂಗ್ನ ಜಾಮೀನು ವಿಚಾರ. ಉಳಿದ ಅಷ್ಟು ಮಂದಿ ಆರೋಪಿಗಳು ರೇಣುಕಸ್ವಾಮಿ ಅಪಹರಣದಿಂದ ಹಿಡಿದು ಚಿತ್ರಹಿಂಸೆ ನೀಡಿ ಕೊಲೆ ಆದವರೆಗೂ ಗುರುತಿಸಿಕೊಂಡ ಆರೋಪಿಗಳಾಗಿದ್ದಾರೆ. ಹೀಗಾಗಿ ಇವರೆಲ್ಲರೂ ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರುವ ಆರೋಪ ಎದುರಿಸುತ್ತಿರುವುದರಿಂದ ಜಾಮೀನು ಪಡೆದುಕೊಳ್ಳುವುದು ಅಷ್ಟು ಸುಲಭದ ವಿಚಾರವಲ್ಲ. ಕೋರ್ಟ್ ಸಹ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದು ಜಾಮೀನು ನೀಡಿದ್ದೇ ಆದಲ್ಲಿ ಪ್ರಭಾವಿಯಾಗಿರುವ ಹಿನ್ನೆಲೆಯಲ್ಲಿ ಸಾಕ್ಷ್ಯ ನಾಶಪಡಿಸುವ ಸಾಧ್ಯತೆ ಇದೆ ಎಂಬುದು ಸಹ ಕಾರಣವಾಗಿದೆ. ಈ ಎಲ್ಲ ಕಾರಣಗಳಿಗಾಗಿ ಈವರೆಗೂ ಕೋರ್ಟ್ ದರ್ಶನ್ಗಾಗ್ಲಿ ಅಥವಾ ಪವಿತ್ರ ಗೌಡಗಾಗಲಿ ಅಥವಾ ಇನ್ನುಳಿದ ಅಷ್ಟು ಮಂದಿಗೆ ಜಾಮೀನು ನೀಡುವಲ್ಲಿ ವಿಳಂಬ ಆಗ್ತಾ ಇದೆ. ದರ್ಶನ್ ಸೆಪ್ಟೆಂಬರ್ 27ರಂದು ವಿಚಾರಣೆ ನಡೆದರೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 25ರಂದು ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ಲಿಪ್ಸ್ಟಿಕ್ ಬ್ಯೂಟಿಗೆ ಸದ್ಯಕ್ಕೆ ಬೇಲ್ ಭಾಗ್ಯ ಸಿಕ್ಕಿಲ್ಲ. ಜಾಮೀನು ಸಿಕ್ಕರೆ ಸಾಕು ಅಂತ ಭಾರಿ ಕಸರತ್ತನ್ನ ನಡೆಸಿದ್ರು ಕೋರ್ಟ್ ಮುಂದೂಡಿದೆ. ಯಾಕೆ ಗೊತ್ತಾ? ಆ ಕುರಿತ ಡೀಟೇಲ್ಸ್ ಹೇಳಿದೆ ನೋಡಿ. ಸೆಂಟ್ರಲ್ ಜೈಲು ಬ್ಯೂಟಿಗಿಲ್ಲ ಬೇಲ್ ಭಾಗ್ಯ. ಪರಪ್ಪನ ಅಗ್ರಹಾರದಲ್ಲೇ ಪವಿತ್ರ ಲಾಕ್. ಹೈಫೈ ಲೈಫ್ ಲೀಡ್ ಮಾಡ್ತಿದ್ದ ಬ್ಯೂಟಿ ಈಗ ಪರಪ್ಪನ ಅಗ್ರಹಾರದಲ್ಲೇ ಲಾಕ್ ಆಗುವಂತಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲೇ 100 ದಿನ ಪೂರೈಸಿರುವ ಪವಿತ್ರ ಚಾರ್ಜ್ ಶೀಟ್ ಸಲ್ಲಿಸುತ್ತಿದ್ದಂತೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ಲು. ಆದರೆ ಬಿಡುಗಡೆ ಭಾಗ್ಯ ಮಾತ್ರ ಪವಿತ್ರಗೆ ಸಿಕ್ಕಿಲ್ಲ. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಬೇಲ್ ಅರ್ಜಿ ಮುಂದೂಡಿದ್ದು ಆಗಲಾದ್ರೂ ಜಾಮೀನು ಸಿಗುತ್ತಾ ಅಂತ ಕೈ ಹಿಸುಕಿಕೊಳ್ತಿದ್ದಾಳೆ. ಈ ಮಧ್ಯೆ ಕೊಲೆ ಪ್ರಕರಣದ 3 ಆರೋಪಿಗಳಿಗೆ ಬೇಲ್ ಸಿಕ್ಕಿದ್ದು ಇವಳ ಕಣ್ಣು ಕೆಂಪಗಾಗಿಸಿದೆ. 3 ಆರೋಪಿಗಳಿಗೆ ಜಾಮೀನು ಮಂಜೂರು. A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A17 ನಿಖಿಲ್ ನಾಯ್ಕಿಗೆ ಜಾಮೀನು ನೀಡಿದೆ. ಹೈಕೋರ್ಟ್ನಲ್ಲಿ A16 ಕೇಶವಮೂರ್ತಿಗೆ ಬೇಲ್ ನೀಡಲಾಗಿದೆ. ಈ 3 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದು ನನಗ್ಯಾಕೆ ಸಿಗ್ಲಿಲ್ಲ ಅಂತ ಹೊಟ್ಟೆ ಉರಿ ಪಡ್ಕೋತಿದ್ದಾಳೆ ಎನ್ನಲಾಗ್ತಿದೆ. ಸೆಪ್ಟೆಂಬರ್ 25ಕ್ಕೆ ಏನಾಗಲಿದೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ